ವಾಟ್ಸಪ್ಪಲ್ಲಿ ಒಂದು ಲೈವ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದರಿಂದ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಲೈವ್ ಲೊಕೇಶನ್ನ ಕಳಿಸ್ಬೋದು. ಈಗ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ರೆಂಡನ್ನ ನೀವು ಮೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವ್ರ ಊರಿಗೆ ನೀವು ಹೋಗಿರ್ತೀರ, ಅವ್ರ ಲೊಕೇಶನ್ ನಿಮಗೆ ಗೊತ್ತಿರಲ್ಲ. ಸೊ ಆವಾಗ ನಿಮಗೆ ಈ ಒಂದು ಫೀಚರ್ ಆಪ್ಷನ್ ಸಿಗುತ್ತೆ. ಸೊ ಇದರಿಂದ ನೀವು ಒಂದು ಬೆನಿಫಿಟ್ ತೊಗೋಬೋದು. ಅವ್ರು ಎಲ್ಲಿದ್ದಾರೆ ಆ ಪ್ಲೇಸ್ಮೆಂಟ್ ತೋರಿಸ್ತಾ ಇರುತ್ತೆ, ನಿಮಗೆ ರೂಟು ಕೂಡ ತೋರಿಸ್ಬಿಡುತ್ತೆ. ಅದ್ರ ಮುಖಾಂತರ ನೀವು ಅವ್ರ ಮನೆಗೆ ಹೋಗಿ ರೀಚ್ ಆಗ್ಬೋದು. ಸೊ ಇವಾಗ ಬನ್ನಿ, ವಾಟ್ಸಪ್ಪಲ್ಲಿರುವಂಥ ಈ ಒಂದು ಲೈವ್ ಲೊಕೇಶನ್ನ ನಾನು ನಿಮಗೆ ಯಾವ ಥರ ಯೂಸ್ ಮಾಡುವಂಥದ್ದು, ಯಾವ ಥರ ಶೇರ್ ಮಾಡುವಂಥದ್ದು ಎಲ್ಲವೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಓಕೆ, ಯೂಟ್ಯೂಬಲ್ಲಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಎಸ್ ಗೈಸ್, ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಆ ಒಂದು ಲೈವ್ ಲೊಕೇಶನ್ನ ನೀವು ಯಾವ ಥರ ಯೂಸ್ ಮಾಡುವಂಥದ್ದು ಅಂತ. ಓಕೆ, ಸೊ ಈಗ ನಾನು ನನ್ನದೇ ಇನ್ನೊಂದು ವಾಟ್ಸಪ್ ಚಾಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಆ ಒಂದು ವಾಟ್ಸಪ್ ಚಾಟಲ್ಲಿ ಸೊ ಇವಾಗ ನಾನು ಲೈವ್ ಲೊಕೇಶನ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ನೀವು ಯಾರಿಗೆ ಲೈವ್ ಲೊಕೇಶನ್ನ ಸೆಂಡ್ ಮಾಡಬೇಕು ಅಂತಂದರೆ ಅವ್ರಿಗೆ ಅವರ ಒಂದು ಚಾಟ್ ಬಾಕ್ಸ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಫೈಲ್ದೊಂದು ಸಿಂಬಲ್ ಇದೆ, ಫಸ್ಟ್ ಒನ್ನು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಲೊಕೇಶನ್ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಲೊಕೇಶನ್ ಎಲ್ಲಿದ್ದೀರಾ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಶೇರ್ ಲೈವ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಕಂಟಿನ್ಯೂ ಆಪ್ಷನ್ ಬರುತ್ತೆ. ಸೊ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಟೈಮಿಂಗ್ಸ್ ಕೇಳುತ್ತೆ, ಆಯಿತಾ. ಇಲ್ಲಿ ಏನು ಅಂತಂದರೆ, ನೀವು ಇಲ್ಲಿ ಎಷ್ಟು ಅವರ್ನ ನೀವು ಸೆಟ್ ಮಾಡ್ಕೊಳ್ತೀರೋ ಅಷ್ಟು ಅವರು ನೀವು ಎಲ್ಲಿದ್ದೀರಾ ಅನ್ನುವಂಥ ಲೊಕೇಶನ್ನು ನೀವು ಯಾರಿಗೆ ಇದನ್ನು ಕಳಿಸ್ತೀರಾ ಅವರು ಇದನ್ನು ನೋಡ್ಬೋದು, ಆಯಿತಾ. ಈಗ ನಾನು ಈ ಒಂದು ಲೊಕೇಶನ್ನ ಕಳಿಸ್ತಾ ಇದ್ದೀನಿ ಅಂತಂದರೆ, ನಾನು ಯಾವ ಜಾಗದಲ್ಲಿ ಇದ್ದೀನಿ ಆ ಒಂದು ಜಾಗದಲ್ಲಿರುವಂಥ ಒಂದು ಲೊಕೇಶನ್ ಅವ್ರಿಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನಾನು ಎಷ್ಟು ಅವರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಅದ್ರ ಮೇಲೆ. ಈಗ ನಾನು 15 ಮಿನಿಟ್ಸ್ ಸೆಲೆಕ್ಟ್ ಮಾಡಿದ್ರೆ 15 ನಿಮಿಷದ ತನಕ ನಾನು ಯಾರಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಅವರು ನಾನು ಯಾವ ಲೊಕೇಶನಲ್ಲಿದ್ದೀನಿ ಅಂತ ನೋಡ್ಬೋದು, ಆಯಿತಾ. 1 ಅವರ್ ಸೆಲೆಕ್ಟ್ ಮಾಡಿಕೊಂಡ್ರೆ 1 ಅವರ್ ನಾನು ಎಲ್ಲಿರ್ತೀನಿ ಅಂತ ಅವರು ಚೆಕ್ ಮಾಡ್ಬೋದು. 1 ಅವರ್ ಆದಮೇಲೆ ಅವ್ರು ನೋಡೋಕ್ಕಾಗಲ್ಲ. ಓಕೆ, ಇದೊಂದು ಸಿಂಪಲ್ಲು. ಸೊ ಈಗ ನಾನು ಎಕ್ಸಾಂಪಲ್ ಇವಾಗ ಒಂದು 15 ಮಿನಿಟ್ಸ್ ಅಂತ ಕೊಡ್ತೀನಿ. 15 ಮಿನಿಟ್ಸ್ ಅಂತ ಕೊಟ್ಟು ಇಲ್ಲಿ ಒಂದು ಕಮೆಂಟ್ ಆಪ್ಷನ್ ಇದೆ, ಇಲ್ಲಿ ನಾನೇನು ಟೈಪ್ ಮಾಡೋಕ್ಕೆ ಹೋಗಲ್ಲ. ಸೊ ಜಸ್ಟ್ ಇಲ್ಲಿ ಒಂದು ಸೆಂಡ್ ಆಪ್ಷನ್ ಇದೆ ನೋಡಿ, ಈ ಸೆಂಡ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ, ಆಯಿತಾ. ಈಗ ನಾನು ಇದನ್ನು ನನ್ನ ಫ್ರೆಂಡಿಗೆ ನಾನು ಶೇರ್ ಮಾಡಿದೆ ಅಂತ ಅನ್ಕೊಳ್ಳಿ, ನಮ್ಮ ಮನೆಗೆ ಅವರು ಬರಬೇಕಾಗಿರುತ್ತೆ. ಅವ್ರಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ. ನಮ್ಮದು ಊರು ಮದ್ದೂರಲ್ಲಿ ಎಲ್ಲಿ ಯಾವ ಕ್ರಾಸು ಅಂತ ಅವ್ರಿಗೆ ಬರೋದು ಗೊತ್ತಿರಲ್ಲ. ಸೊ ಆವಾಗ ನಾನು ಈ ಲೊಕೇಶನ್ ಶೇರ್ ಮಾಡಿದಾಗ ಅವರು ಅವರ ಒಂದು ವಾಟ್ಸಪ್ಪಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಅವರು ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು. ಈಗ ನಾನು ಕಳಿಸ್ಕೊಂಡಿದ್ದೀನಲ್ಲ ಆ ಲೊಕೇಶನ್ನ ನಾನು ಓಪನ್ ಮಾಡ್ತೀನಿ. ನಂದು ಇನ್ನೊಂದು ವಾಟ್ಸಪ್ಗೆ ಕಳಿಸ್ಕೊಂಡಿದ್ದೀನಿ. ಈಗ ನಾನು ಓಪನ್ ಮಾಡ್ತೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇಲ್ಲಿ ಕಾಣುತ್ತೆ ಅಂತ. ನೋಡಿ, ಇಲ್ಲಿ ನನಗೆ ಲೊಕೇಶನ್ ಬಂದಿದೆ. ನಾನು ಇವಾಗ ಲೈವ್ ಲೊಕೇಶನ್ ಕೊಡ್ತು ಅಂತಂದರೆ ನಾನು ಯಾವ ಲೊಕೇಶನಲ್ಲಿ ಇದ್ದೀನಿ ಅದು ಇಲ್ಲಿ ನನಗೆ ತೋರಿಸ್ತದೆ. ಇದನ್ನು ನೋಡಿಕೊಂಡು ನಾನು ರೀಚ್ ಆಗ್ಬೋದು, ಆಯಿತಾ. ಈ ಒಂದು ಲೈವ್ ಲೊಕೇಶನ್ನಿಂದ ಇದೊಂದು ಬೆನಿಫಿಟ್ ಆಗುತ್ತೆ ನಿಮಗೆ. ವಾಟ್ಸಪ್ಪಲ್ಲಿ ನೀವು ಯಾರನ್ನಾದರೂ ಮೀಟ್ ಮಾಡಬೇಕು ಅಂತಂದರೆ ಇದೊಂದು ದೊಡ್ಡ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದಿದೆ. ಈಗ ನೀವು ಕಳಿಸಿರ್ತೀರಾ, ಈಗ ಅವ್ರು ನಿಮ್ಮ ಮನೆಗೆ ಬಂದರು, ಈಗ ನೀವು ಅದನ್ನು ಸ್ಟಾಪ್ ಮಾಡಬೇಕು, ಮತ್ತೆ ಅದು ಕಂಟಿನ್ಯೂ ಆಗೋದು ನಿಮ್ಗೆ ಇಷ್ಟ ಇಲ್ಲ, ಸ್ಟಾಪ್ ಮಾಡಬೇಕು. ಆಗ ನಿಮ್ಗೆ ಅವ್ರ ಚಾಟನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸ್ಟಾಪ್ ಶೇರಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ನಾನು ಇವಾಗ ಸ್ಟಾಪ್ ಶೇರಿಂಗ್ ಅಂತ ಕೊಡ್ತೀನಿ, ಇಲ್ಲಿ ಸ್ಟಾಪ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಇವಾಗ ಲೈವ್ ಲೊಕೇಶನ್ ಎಂಡೆಡ್ಡು. ಇವಾಗ ಅವ್ರಿಗೆ ನಾನು ಎಲ್ಲಿದ್ದೀನಿ ಅಂತ ತೋರಿಸೋದಿಲ್ಲ. ಓಕೆ, ಇಲ್ಲಿ ತನಕ ನೀವು ಎಲ್ಲಿ ತನಕ ಸೆಂಡ್ ಮಾಡಿರ್ತೀರೋ ಅಲ್ಲಿ ತನಕ ನೀವು ಎಲ್ಲೇ ಮೂವ್ ಆಗ್ತಾರೆ, ಈ ಲೊಕೇಶನ್ಗೆ ಹೋದ್ರು ಎಲ್ಲವೂ ಕೂಡ ಕಾಣ್ತಾ ಇರುತ್ತೆ ಅವ್ರಿಗೆ, ಆಯಿತಾ. ಈ ಒಂದು ಆಪ್ಷನ್ನು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ವಾಟ್ಸಪ್ಪಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.